ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಇವತ್ತು ಆರೋಗ್ಯಕರವಾದ ಒಂದು ಬ್ರೋಕನ್ ವೀಟ್ ಬಿಸಿಬೇಳೆಬಾತ್ ಅಥವಾ ಗೋಧಿ ನುಚ್ಚಿನ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಡಯಾಬಿಟಿಕ್ ಪೇಷಂಟ್ಸು, ಅನ್ನ ತಿಂದಿರೋರು ಎಲ್ಲರೂ ಕೂಡ ಇದನ್ನು ಸೇವನೆ ಮಾಡ್ಬೋದು. ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈಗ ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಇದು 1 ಕಪ್ಪಷ್ಟು ಗೋಧಿ ನುಚ್ಚು. 1 ಕಪ್ ಗೋಧಿ ನುಚ್ಚಿಗೆ ಅದೇ ಪ್ರಮಾಣದ 1 ಕಪ್ಪಷ್ಟು ತೊಗರಿಬೇಳೆನ ತಗೋಬೇಕು. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಮೂರನ್ನು ಚೆನ್ನಾಗಿ ತೊಳ್ಕೊಂಡು ನೀರು ಹಾಕ್ಕೋಬೇಕು. ಇಲ್ಲಿ ನಾನು ಗೋಧಿ ನುಚ್ಚು ಹಾಗೆ ತೊಗರಿಬೇಳೆನ ಎರಡು 1 ಕಪ್ ತೊಗೊಂಡಿರೋದ್ರಿಂದ ಸುಮಾರು ಒಂದು 6ರಿಂದ 7 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಇದನ್ನು ಮಿನಿಮಮ್ ಒಂದು 3ರಿಂದ 4 ವಿಸಿಲ್ ಆದರೂ ಬೇಕಾಗುತ್ತೆ. ಗೋಧಿ ನುಚ್ಚಾಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕೂಗಿಸ್ಕೋಬೇಕಾಗತ್ತೆ. ಈಗ ಇದು ಕೂಗೋ ಅಷ್ಟರಲ್ಲಿ ಮತ್ತೊಂದು ಕುಕ್ಕರ್ಗೆ ನಾನಿಲ್ಲಿ ಓವರ್ನೈಟು ಒಂದು 8ರಿಂದ 10 ಗಂಟೆಗಳ ಕಾಲ ಒಣಗಿದ ಬಟಾಣಿ ನೆನೆಸ್ಕೊಂಡಿದ್ದೀನಿ. ಅದನ್ನು ಹಾಕ್ಕೋತಾ ಇದ್ದೀನಿ. ಇದರ ಜೊತೆಗೆ ಇಲ್ಲಿ ನಾನು ಬೀನ್ಸು, ಕ್ಯಾರೆಟು ಹಾಗೆ ನವಿಲುಕೋಸನ್ನ ತೊಗೊಂಡಿದ್ದೀನಿ. ಈ ರೀತಿ ಸ್ವಲ್ಪ ದಪ್ಪ ಹೋಳುಗಳಾಗಿ ಹೆಚ್ಚಿಕೊಂಡು ಇದನ್ನು ಕೂಡ ತೊಗೋಬೇಕು. ನಾನಿಲ್ಲಿ ಒಣಗಿದ ಬಟಾಣಿ ಉಪಯೋಗಿಸಿದ್ದೀನಿ. ನೀವು ಬೇಕಿದ್ರೆ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ತೊಗೋಬೋದು. ಈ ತರಕಾರಿಗಳನ್ನ ಕೂಡ ಹೆಚ್ಚಿಕೊಂಡು ತೊಳೆದು ಹಾಕ್ಕೋಬೇಕು. ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಹೂಕೋಸನ್ನ ಕೂಡ ಸೇರಿಸ್ಕೋಬೇಕು. ಇದು ಕೂಡ ಆಪ್ಷನಲ್ಲು. ಇದರಲ್ಲಿ ಇಂಥದ್ದೇ ತರಕಾರಿ ಅಂತಿಲ್ಲ, ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಬಳಸ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಹಾಕಿ ಕುಕ್ಕರಲ್ಲಿ ಒಂದೇ ಒಂದು ಕೂಗಿಸ್ಕೋಬೇಕು. ತುಂಬ ಬೇಯಿಸ್ಕೋಬಾರ್ದು ತರಕಾರಿನ, ಆಮೇಲೆ ತುಂಬ ಸ್ಮ್ಯಾಶ್ ಹಾಕಿದ್ರೆ ಚೆನ್ನಾಗಿರಲ್ಲ. ಈಗ ಇದನ್ನು ಕೂಡ ಒಂದು ಕೂಗಿಸ್ಕೊಳ್ಳೋಣ. ಈ ಕುಕ್ಕರು ಇದು ಕೂಡ ಕೂಗಿ ತಣ್ಣಗಾಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣಿಗೆ ನೀರು ಹಾಕಿ ನೆನೆಸಿಟ್ಕೋಬೇಕು. ಈಗ ನೋಡಿ, ಗೋಧಿ ನುಚ್ಚು ಬೆಂದು ರೆಡಿಯಾಗಿದೆ. ಹೇಗಾಗಿದೆ ಅಂತ ನೋಡೋಣ. ನೋಡಿ, ಕರೆಕ್ಟಾಗಿ ಬೆಂದಿದೆ. ಒಂದು 4 ಕೂಗಷ್ಟು ಕೂಗಿಸ್ಕೊಂಡಿದ್ದೀನಿ ನಾನು. ನೀಟಾಗಿ ಬೆಂದಿದೆ. ಬೇಳೆ ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟು ಬೇಯಬೇಕು. ತರಕಾರಿನ ಇದ್ರ ಜೊತೆಗೆ ಏನಕ್ಕೆ ಹಾಕ್ಕೊಂಡು ಬೇಯಿಸ್ಕೊಳ್ಳಲ್ಲ ಅಂದರೆ, ನಾವು ಗೋಧಿ ನುಚ್ಚನ್ನು ಒಂದು 4 ವಿಸಿಲ್ ಕೂಗಿಸ್ಕೊಳ್ಳೋದ್ರಿಂದ ತರಕಾರಿನೂ ಇದರೊಟ್ಟಿಗೆ ಹಾಕ್ಕೊಂಡು ಕೂಗಿಸ್ಕೊಂಡ್ಬಿಟ್ರೆ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಪ್ರೇಟಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ತರಕಾರಿ ಕೂಡ ಬೆಂದು ರೆಡಿಯಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಸಾಸಿವೆ, ಕರಿಬೇವು ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ನಾವು ರೆಗ್ಯುಲರ್ ಹೇಗೆ ಒಗ್ಗರಣೆ ರೆಡಿ ಮಾಡ್ಕೋತೀವೋ ಆ ರೀತಿ ಮಾಡ್ಕೋಬೇಕು. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನು ಕೂಡ ಹಾಕ್ಕೋಬೇಕು. ಬಿಸಿಬೇಳೆಬಾತಲ್ಲಿ ಹಿಂಗಿನ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಒಗ್ಗರಣೆ ರೆಡಿ ಆದಮೇಲೆ ಇದೇ ಒಗ್ಗರಣೆಗೆ ನಾವು ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕ್ಕೋಬೇಕು. ನೀವು ಯಾವುದಾದ್ರೂ ಬಿಸಿಬೇಳೆಬಾತ್ ಪೌಡ್ರನ್ನ ತೊಗೋಬೋದು. ನಿಮಗೆ ಬಿಸಿಬೇಳೆಬಾತ್ ಪೌಡ್ರದ್ದು ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಈಗ ಇಲ್ಲಿ ನಾನು ಒಂದು 3 ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಇದನ್ನು ಒಂದು 20ರಿಂದ 30 ಸೆಕೆಂಡಷ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಉರಿ ಕಮ್ಮಿ ಇರಲಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿದ್ವಿ ತರಕಾರಿ ಅದನ್ನು ಹಾಕ್ಕೋಬೇಕು. ನೀರು ಸಮೇತನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಆ ನೀರನ್ನೇನು ವೇಸ್ಟ್ ಮಾಡೋದು ಬೇಡ. ನೋಡಿ, ತರಕಾರಿ ಎಲ್ಲ ಎಷ್ಟು ಹೋಳು ಹಾಗೇ ಇದೆ. ಈ ರೀತಿಯೇ ಇರಬೇಕು. ಕೆಲವ್ರ ಮನೇಲಿ ನೀವು ನೋಡ್ಬೋದು, ಬಿಸಿಬೇಳೆಬಾತ್ ಮಾಡಿದಾಗ ತರಕಾರಿನ ಹುಡುಕಬೇಕಾಗತ್ತೆ. ಆ ರೀತಿ ಅದು ಚೆನ್ನಾಗಿ ಬೆಂದು ಎಲ್ಲ ಸ್ಮ್ಯಾಶ್ ಆಗಿಬಿಟ್ಟಿರುತ್ತೆ. ಹಾಗಾದಾಗ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಈಗ ನೋಡಿ, ಇದು ಸ್ವಲ್ಪ ಕುದಿಬೇಕು. ಈ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ತರಕಾರಿ ಜೊತೆಗೆ. ಈಗ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಗೆ ಟೊಮೆಟೊನ ಕೂಡ ಸೇರಿಸ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಏನು ಬೇಯೋದಕ್ಕೆ ಜಾಸ್ತಿ ಹೊತ್ತೇನು ಹಿಡಿಯೋದಿಲ್ಲ, ಹಾಗಾಗಿ ಈಗ ಹಾಕ್ಕೋತಾ ಇದ್ದೀನಿ. ಇದು ಕೂಡ ಕ್ಯಾಪ್ಸಿಕಮ್ಮು ತುಂಬ ಬೆಂದರೆ ಕೂಡ ಚೆನ್ನಾಗಿರಲ್ಲ. ಇದು ಒಂದು 5 ನಿಮಿಷ ಬೆಂದರೆ ಸಾಕಾಗುತ್ತೆ. ಮಸಾಲೆ ಎಲ್ಲ ಸ್ವಲ್ಪ ಹೊಂದ್ಕೋಬೇಕು. ಕ್ಯಾಪ್ಸಿಕಮ್ಮು ಹಾಗೆ ಟೊಮೆಟೊ ಕೂಡ ಸ್ವಲ್ಪ ಮೆತ್ತಗಾಗಬೇಕು. ಸ್ವಲ್ಪ ಬೇಯಿಸ್ಕೋಬೇಕು.
ಕೆಲವರು ಬಿಸಿಬೇಳೆ ಬಾತ್ ಮಾಡಿದಾಗ ಅನ್ನದಲ್ಲಿ ಮಾಡಿರ್ತಾರೆ ಅಂತ ತಿನ್ನೋದೇ ಇಲ್ಲ ಪಾಪ. ಅಂಥವ್ರಿಗೆ ನಾವು ಈ ರೀತಿ ಗೋಧಿ ನುಚ್ಚಲ್ಲಿ ಮಾಡಿಕೊಟ್ಟಾಗ ಅವರು ಕೂಡ ಖುಷಿಯಾಗಿ ತಿಂತಾರೆ. ಈಗ ಇದಕ್ಕೆ ನಾವೇನು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೋಬೇಕು. ಇದ್ರ ಜೊತೆಗೇ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದೆಲ್ಲದನ್ನು ಒಂದು 5 ನಿಮಿಷ ಕುದಿಸ್ಕೋಬೇಕಾಗತ್ತೆ. ನೀವು ಅನ್ಕೋಬೋದು ಬೇಳೆದು ಮಾಡಿದಾಗ ಇದನ್ನು ಮಾಡಿದಾಗ ಟೇಸ್ಟ್ ಬೇರೆ ಆಗ್ಬೋದು ಅಂತ. ಖಂಡಿತ ಇಲ್ಲ, ನೀವು ಒಂದ್ಸರಿ ಟ್ರೈ ಮಾಡಿ. ನೀವೇ ಇದು ಗೋಧಿ ನುಚ್ಚಿಂದು ಅಂತ ಹೇಳಬೇಕು ಅವರಿಗೆ. ಆ ರೀತಿ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ ಅನ್ನದಲ್ಲಿ ಮಾಡಿರೋದಕ್ಕೂ ಗೋಧಿ ನುಚ್ಚಲ್ಲಿ ಮಾಡಿರೋದಕ್ಕೂ. ಹಾಗೆ ಆರೋಗ್ಯದ ಪಾಯಿಂಟಿಂದ ಒಳ್ಳೆಯದು ಕೂಡ. ಈಗ ನೋಡಿ ಇದೆಲ್ಲ ಬೆಂದಿದ್ದು ಆಗಿದೆ. ಈಗ ಇದನ್ನು ನಾವೇನು ಬೇಯಿಸಿಟ್ಕೊಂಡಿದ್ವಿ ಗೋಧಿ ನುಚ್ಚು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈ ಹಂತದಲ್ಲಿ ನೀವು ನೋಡ್ಕೊಳ್ಳಿ, ನೀರಿನ ಕನ್ಸಿಸ್ಟೆನ್ಸಿ ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು, ಇಲ್ಲ ಅಂದರೆ ಏನು ಬೇಡ. ಮತ್ತು ಇನ್ನೊಂದು ಏನಂದರೆ, ನಾವು ಬೇಳೆ ಮತ್ತು ಅನ್ನ ಹಾಕಿ ಬಿಸಿಬೇಳೆ ಬಾತ್ ಮಾಡಿದಾಗ ಅದು ಸ್ವಲ್ಪ ಬೇಗ ಗಟ್ಟಿಯಾಗಿಬಿಡುತ್ತೆ. ಆದರೆ ಗೋಧಿ ನುಚ್ಚು ಹಾಕಿ ಮಾಡಿದಾಗ ಅದು ಅಷ್ಟು ಬೇಗ ಗಟ್ಟಿಯಾಗಲ್ಲ. ಹಾಗಾಗಿ ನೀವು ನೀರನ್ನು ಹಾಕ್ಕೊಳ್ಳುವಾಗ ನೋಡಿ ನೀರು ಹಾಕ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳಿ. ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ಬೆಲ್ಲ ಹಾಕೋದ್ರಿಂದ. ಮತ್ತು ಇದರಲ್ಲಿ ಉಪ್ಪು ಖಾರ ಎಲ್ಲ ಸರಿಯಾಗಿ ಬ್ಯಾಲೆನ್ಸ್ ಆಗುತ್ತೆ ಬೆಲ್ಲ ಹಾಕಿದಾಗ. ಈಗ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಮತ್ತು ಇನ್ನೊಂದು ಏನಂದರೆ, ನಾವು ತರಕಾರಿ ಹಾಕುವಾಗ ಕೂಡ ಉಪ್ಪು ಹಾಕಿರ್ತೀವಿ. ಹಾಗಾಗಿ ಈ ಹಂತದಲ್ಲಿ ನೀವು ನೋಡಿ ಉಪ್ಪನ್ನು ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ. ಬಿಸಿಬೇಳೆ ಬಾತ್ ಅಂದಮೇಲೆ ತುಪ್ಪ ಇಲ್ಲದೆ ಹೇಗೆ ಅದು ಕಂಪ್ಲೀಟ್ ಆಗುತ್ತಲ್ವ. ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ನೀವು ಅನ್ಕೋಬೋದು ಇದೇನು ಒಗ್ಗರಣೆಗೆ ಹಾಕ್ತೆ ಈಗ ಹಾಕ್ತಾಯಿದ್ದೀನಿ ಅಂತ. ನೀವು ಒಗ್ಗರಣೆಗೆ ಎಷ್ಟೇ ತುಪ್ಪ ಹಾಕ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡಿದ್ರೂ ಅದರ ಫ್ಲೇವರು ಹೊಟ್ಟೋಗ್ಬಿಟ್ಟಿರುತ್ತೆ. ಅದೇ ನೀವು ಬಿಸಿಬೇಳೆ ಬಾತೆಲ್ಲ ಆದಮೇಲೆ ಲಾಸ್ಟಿಗೆ ಈ ರೀತಿ ಒಂದು 2ರಿಂದ 3 ಸ್ಪೂನಷ್ಟು ನೋಡಿಕೊಂಡು ತುಪ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಬಿಟ್ರೆ ಅದ್ರ ಫ್ಲೇವರ್ ಹಾಗೇ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ಈ ಹಿಂದೆ ಕೂಡ ಬ್ರೋಕನ್ ವೀಟ್ ಉಪಯೋಗಿಸಿ ಖಾರ ಪೊಂಗಲ್ ಹಾಗೆ ಸಿಹಿ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮತ್ತಷ್ಟು ಹೊಸ ರೆಸಿಪೀಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.